ಕರೆಂಟ್ ಅಫೇರ್ಸನ್ನು ನೋಡೋಣ ಬನ್ನಿ. ಸೊ ಕರೆಂಟ್ ಅಫೇರ್ಸಲ್ಲಿ ನೀವು ಹೆಚ್ಚು ಸಮಯವನ್ನು ಕಳೆಯಬಾರದು. ಕರೆಂಟ್ ಅಫೇರ್ಸ್ನ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗೆ ಲಿಂಕ್ ಮಾಡ್ಕೊಂಡು ಓದಿದರೆ ಅವನೇ ಮಹಾ ಬುದ್ಧಿವಂತ. RBI ಸಂಸ್ಥಾಪನಾ ದಿನ. ಭಾರತೀಯ ರಿಸರ್ವ್ ಬ್ಯಾಂಕ್ ಏಪ್ರಿಲ್ 1, 1935 ಸ್ಥಾಪನೆ. ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸಿತು. ಹೊಸ ಉಪಕ್ರಮಗಳು. ಮನಿ ಲಾಂಡರಿಂಗ್ ತಡೆಗಟ್ಟಲು ಮ್ಯೂಲ್ ಹಂಟರ್ ಎಂಬ ತಂತ್ರಜ್ಞಾನ ಮತ್ತು ವೇಗದ ಡಿಜಿಟಲ್ ವಹಿವಾಟಿಗಾಗಿ ಚೆಕ್ಸ್ ಅನ್ನು ಪರಿಚಯಿಸಲಾಗಿದೆ. ಸರ್, ನನಗೆ ಮ್ಯೂಲ್ ಹಂಟರ್ ಚೆಕ್ಸ್ ಇವು ಎಕ್ಸಾಮ್ಸ್ಗೆ ಬರಲ್ಲ. ಥಿಂಕ್ ಮಾಡಿ. RBI ಡೈಲಿ ಇನಿಷಿಯೇಟಿವ್ಸು, ಮಂತ್ಲಿ ಇನಿಷಿಯೇಟಿವ್ಸು ಎಕ್ಸಾಮ್ಸ್ಗೆ ಬರಲ್ಲ. ಬಟ್ ಎಸ್, RBI ಯಾವ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ರಚನೆಯಾಯಿತು, ಎಕ್ಸಾಮ್ಸ್ಗೆ ಬರುತ್ತೆ. RBI ಗವರ್ನರನ್ನು ನೇಮಕ ಯಾರು ಮಾಡ್ತಾರೆ? RBIನ ಒಂದು ಹಣಕಾಸು ಕ್ರಮಗಳು ಇದ್ದಾವೆ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ತದನಂತರದಲ್ಲಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಕೆ, ಇದು ಎಕ್ಸಾಮ್ಸ್ಗೆ ಬರ್ತಕ್ಕಂಥದ್ದು. ಮತ್ತು ಅದನ್ನು ರಾಷ್ಟ್ರೀಕರಣ ಯಾವಾಗ ಮಾಡಿದ್ರು ಅಂತೇಳಿ ಬಹಳಷ್ಟು ಬಾರಿ ನ್ಯೂಸ್ ಪೇಪರ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ಚೆಕ್ಸು, ಚೆಕ್ಸು, AI ಅದು ಇದು. ಈಗಂತೂ ಯಾಕಡೆ ಯಾವ ದಿಕ್ಕಿಗೆ ಹೋದ್ರೂ AIಗಳ ಕಂಡು ಬರ್ತಾ ಇದೆ. ಅವೆಲ್ಲ ಎಕ್ಸಾಮ್ಸಿಗೆ ಬರಲ್ಲ, ತಲೆ ಕೆಟ್ಟೋಗುತ್ತೆ. ತುಂಬ ಕರೆಂಟ್ ಅಫೇರ್ಸ್ ಓದ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ. ಓಕೆ, ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ RBIನ ಬೇಸಿಕ್ ಆ್ಯಂಗಲಿಂದ ಓದ್ಕೋಬೇಕು. ಮತ್ತು ಅದರ ಒಂದು ಟೂಲ್ಸ್, ಮಾನಿಟರಿ ಟೂಲ್ಸ್, ಕ್ವಾಂಟಿಟೇಟಿವ್ ಟೂಲ್ಸ್ ಮತ್ತು ಕ್ವಾಲಿಟೇಟಿವ್ ಟೂಲ್ಸನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗುತ್ತೆ. ಮಿಷನ್ ಕರ್ಮಯೋಗಿ. ಓಕೆ, ಮಿಷನ್ ಕರ್ಮಯೋಗಿ. ಪ್ರಧಾನಿ ನರೇಂದ್ರ ಮೋದಿಯವರು 2026 ಏಪ್ರಿಲ್ 2ರಿಂದ 8ರವರೆಗೆ ಸಾಧನಾ ಸಪ್ತಾಹಕ್ಕೆ ಚಾಲನೆ ನೀಡಿದ್ದಾರೆ. ನಾಗರಿಕ ಸೇವೆಗಳಲ್ಲಿ ಹಿರಿತನಕ್ಕಿಂತ ಹೆಚ್ಚಾಗಿ ದಕ್ಷತೆ ಮತ್ತು ಸಾಮರ್ಥ್ಯಕ್ಕೆ ಆದ್ಯತೆ ನೀಡುವುದು ಇದರ ಮುಖ್ಯ ಉದ್ದೇಶ. ನೋಡಿ, ಇದು ಸಿವಿಲ್ ಸರ್ವಿಸಲ್ಲಿ ರಿಫಾರ್ಮ್ಸ್ ತರ್ತಕ್ಕಂತಹ ಒಂದು ಕರ್ಮ ಯೋಗಿ. ಕರ್ಮ ಅಂತಕ್ಕಂಥ ಕೆಲಸ ಮಾಡ್ತಕ್ಕಂತಹ ಯೋಗಿ, ಕೆಲಸದ ಯೋಗಿ. ಓಕೆ, ಸೊ your intellectual capacity, professionalism, ಓಕೆ, ಇದು ಕೌಂಟ್ ಆಗುತ್ತೆ ಹೊರತು ನೀನು ಬಿಕಾಸ್ ಆಫ್ ಯುವರ್ ಸೀನಿಯರ್ ಯು ಆರ್ ನಾಟ್ ಗೋಯಿಂಗ್ ಟು ಪ್ರಮೋಟೆಡ್. ಫಾರ್ ಎಕ್ಸಾಂಪಲ್, ಈಗ IPS, IAS ಅಲ್ಲಿ ಏನಾಗುತ್ತೆ, IPS, SP, ಸೀನಿಯರ್ SP, DAG, IG, ADG, DG ಆ್ಯಂಡ್ IG. ನಿನ್ನ ರ್ಯಾಂಕಲ್ಲಿ ನಂಬರ್ 1 ಇದ್ದರೆ ಫಸ್ಟ್ ಪ್ರಮೋಷನ್ ಆಗುತ್ತೆ. ಬಟ್ ನಾವು ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ವಾಂಟ್ ಟು ಚೇಂಜ್ ದಿಸ್. ನೋ, ಬಿಕಾಸ್ ಆಫ್ ಯುವರ್ ರ್ಯಾಂಕ್ ಯು ಶುಡ್ ನಾಟ್ ಗೆಟ್ ಪ್ರಮೋಟೆಡ್. ಬಿಕಾಸ್ ಆಫ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಪ್ರೊಫೆಷನಲಿಸಮ್ ಯು ಶುಡ್ ಗೆಟ್ ಪ್ರಮೋಟೆಡ್. ಇದನ್ನು ಹೇಳ್ತಾರೆ. ಇದು ಪ್ರಿಲಿಮ್ಸ್ಗೆ ಬರಲ್ಲ, ಇದು PC ಎಕ್ಸಾಮ್ಸ್ಗೆ ಬರಲ್ಲ. ಕರ್ಮಯೋಗಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? PC, PSIಗೆಲ್ಲ ಬರುತ್ತೆ. ಆದರೆ KS ಮೇನ್ಸ್ ಮತ್ತು IAS ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಲ್ಯಾಟ್ರಲ್ ಎಂಟ್ರಿ, ಪರ್ಯಾಯ ಪ್ರವೇಶ ಅಂತ ಬರ್ತಿದೆ. ಲ್ಯಾಟ್ರಲ್ ಎಂಟ್ರಿ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇವರ ಗುಡ್ ಅಟ್ ಫಾರ್ ಎಕ್ಸಾಂಪಲ್ ಸ್ಟಾರ್ಟಪ್ಸ್. ಸೊ ನೀವು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸು, IT-BT ಸಚಿವಾಲಯಕ್ಕೆ ಜಾಯಿಂಟ್ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ ಆಗಿ ನೀವು ಸೆಲೆಕ್ಷನ್ ಆಗ್ಬೋದು. ಸೆಲೆಕ್ಷನ್ ಅಂತಂದರೆ ಗೌರ್ಮೆಂಟ್ ವಿಲ್ ಟೇಕ್ ಯು ಆಸ್ ಎ ಅಂಡರ್ ಸೆಕ್ರೆಟರಿ ಆರ್ ಜಾಯಿಂಟ್ ಸೆಕ್ರೆಟರಿ, ನಾಟ್ ಬಿಕಾಸ್ ಯು ಹ್ಯಾವ್ ಕ್ಲಿಯರ್ಡ್ KS ಎಕ್ಸಾಮ್, ಬಿಕಾಸ್ ಯು ಹ್ಯಾವ್ ಎ ಟೆಕ್ನಿಕಲ್ ಆರ್ಟ್ಸ್. ಇದು ಲ್ಯಾಟ್ರಲ್ ಎಂಟ್ರಿ. ಈಗ ನಮ್ಮ ಮೋದಿ ಅವರು ಏನು ಮಾಡ್ತಾರೆ, ಕಾಂಪಿಟೆನ್ಸ್ ಓವರ್ ಸೀನಿಯರಿಟಿ. ಬಿಕಾಸ್ ಆಫ್ ಯುವರ್ ಸೀನಿಯರ್ ಯು ಶುಡ್ ನಾಟ್ ಗೆಟ್ ಪ್ರಮೋಟೆಡ್. ಅದಕ್ಕೆ ಒಂದು ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಸಾಂಗ್ ಇದೆ, ದೊಡ್ಡವರೆಲ್ಲ ಜಾಣರೆಲ್ಲ. ಓಕೆ, ಅದಕ್ಕೆ ಈ ತತ್ವವನ್ನು ಇಲ್ಲಿ ಪಾಲನೆ ಮಾಡಿದ್ದಾರೆ. ಸೊ ನೀವು ಪ್ರಿಲಿಮ್ಸ್ಗೆ ಯಾವ್ದು ಬರುತ್ತೆ, ಮೇನ್ಸ್ಗೆ ಯಾವ್ದು ಬರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ಓಕೆ, ದೆನ್ ಓನ್ಲಿ ಯು ವಿಲ್ ಕ್ಲಿಯರ್ ದಿ ಎಕ್ಸಾಮ್. ಎಲ್ಲದನ್ನ ಫುಲ್ಲು ಮನಸ್ಸಿಗೆ ಹಚ್ಕೊಂಡು ಓದಿದರೆ ಎಕ್ಸಾಮ್ಸು ಕ್ಲಿಯರ್ ಆಗಲ್ಲ. ಈಗ ನಾವು ಏನ್ಷಿಯಂಟ್ ಹಿಸ್ಟ್ರಿಯಿಂದ ಇದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, HYT ಕೋರ್ಸ್ನ. ಸೊ ಅಲ್ಲಿ ನೀವು ಇಡೀ ಪೇಂಟಿಂಗ್ಸ್ ಓದೋಕ್ಕಾಗಲ್ಲ. ಬಿಂಬಿಟ್ಕಾ ಪೇಂಟಿಂಗ್ಸನ್ನು ಓದಬೇಕು, ಸಿತ್ತನ್ವನ್ಸಲ್ ಕೇವ್ಸನ್ನು ಓದ್ಕೋಬೇಕು, ಬಾರ್ಬರಾ ಗುಹೆಗಳನ್ನು ಓದ್ಕೋಬೇಕು. ನೀವು ಬಾರ್ಬರಾ ಗುಹೆಗಳನ್ನು ಓದ್ಕೊಂಡಿಲ್ಲ, ಅದು ಅಜೀವಿಕರಿಗೆ ಕಟ್ತಾನೆ, ಅಶೋಕ ಕಟ್ತಾನೆ ಅಂತ ಗೊತ್ತಿಲ್ಲ ಅಂತಂದರೆ, ಬಾರ್ಬರಾ ಗುಹೆಗಳು ಗೊತ್ತಿಲ್ಲ ಅಂತಂದರೆ ನೀವು ಸರಿಯಾಗಿ ಪ್ರಿಪೇರ್ ಆಗ್ತಾ ಇಲ್ಲ. ನೀವೇನು ಮಾಡಿದ್ರೆ ಬುಕ್ಕಿಶ್. ಓಕೆ, ನೋಡಿ, ಬುಕ್ಕಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಅಪ್ರೋಚ್ ಇರಲ್ಲ. ಅಪ್ರೋಚ್ ಅಂತಂದರೆ ಎಕ್ಸಾಮ್ಸ್ಗೆ ಏನು ಓದಬೇಕು, ಏನು ಓದಬಾರ್ದು ಅನ್ನೋದನ್ನು ನಾವು ಅಪ್ರೋಚ್ ಅಂತೀವಿ. ಸೊ ಹರಪ್ಪ ನಾಗರಿಕತೆ ಎಷ್ಟು ಬೇರೆ ಓದ್ತೀರಾ, ಬಟ್ ಬುಕ್ ತೊಗೊಳ್ಳಿ. ಅಲ್ಲೇನಾಗುತ್ತೆ, ನಿಮಗೆ ಆ ಸುರ್ಕೋಟಡದಲ್ಲಿ ಏನು ಸಿಗುತ್ತೆ, ತದನಂತರದಲ್ಲಿ ಉಳಿಮೆ ಮಾಡಿದ ಭೂಮಿ ಎಲ್ಲಿ ಸಿಗುತ್ತೆ. ಓಕೆ, ಅದಾದ ನಂತರದಲ್ಲಿ ಎಲ್ಲಿ ಯಾವ ಒಂದು ದೇವತೆಯ ಆರಾಧನೆ ಕಂಡು ಬರ್ತಾ ಇತ್ತು, ಅಲ್ಲಿನ ಸಾಮಾಜಿಕ ಜೀವನ ಹೇಗಿತ್ತು, ಇವೆಲ್ಲ ಅಂಶಗಳು ನಿಮಗೆ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ಹೊರತು ಇಲ್ಲಾಂದರೆ ಗೊತ್ತಾಗಲ್ಲ. ಮೊನ್ನೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕ್ವಶನ್ ಪೇಪರ್ ಡಿಕೋಡ್ ಮಾಡಬೇಕಾದ್ರೆ ನನಗೆ ಮಲ್ಕನ್ಗಂಜ್ ಅಂತೇಳಿ ಮಧ್ಯಪ್ರದೇಶದಲ್ಲಿ ಕಾಪರ್ ಮೈನಿಂಗ್, 80% ಆಫ್ ದಿ ಕಾಪರ್ ವಿ ಆರ್ ಗೆಟಿಂಗ್ ಫ್ರಮ್ ದಾಟ್ ಏರಿಯಾ.
ಸೊ ನಿಮಗೆ ಕ್ವಶನ್ ಪೇಪರ್ ನೋಡಿದಾಗ ಎಕ್ಸಾಕ್ಟ್ಲಿ ಏನು ಓದಬೇಕು, ಫೋಕಸ್ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಬುಕ್ಸನ್ನು 3 to 4 ಟೈಮ್ಸ್ ಮಾತ್ರ ಓದಿ 5th ಟೈಮ್ಗೆ ಏನಾಗುತ್ತೆ, ಯು ವಿಲ್ ಗೆಟ್ ಫ್ರಸ್ಟ್ರೇಟೆಡ್, ಬೋರಿಂಗ್, ಬೇಜಾರಾಗ್ಬಿಡುತ್ತೆ. ಓಕೆ, ಸೊ ಆ ಥರ ಮಾಡಬಾರ್ದು. ಪೊಲೀಸ್ ಧ್ವಜ ದಿನಾಚರಣೆ ಇದು ನೋಡಪ್ಪ 1000% ಹೇಳ್ತಾ ಇದ್ದೀನಿ. ಓಕೆ, ಬರಲ್ಲ. ಓಕೆ, ತದನಂತರದಲ್ಲಿ ಡಿಜಿಟಲ್ ಜನಗಣತಿ 2027 ಭಾರತದ ಮೊದಲ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ಏಪ್ರಿಲ್ 1ರಿಂದ ಪ್ರಾರಂಭವಾಗಿದೆ. ವಿಶೇಷತೆ, ಸಾರ್ವಜನಿಕರು ಆನ್ಲೈನ್ ಪೋರ್ಟಲ್ ಮೂಲಕ ಸ್ವಯಂ ಮಾಹಿತಿ ದಾಖಲಿಸಲು ಪ್ರಧಾನಿಯವರು ಕರೆ ನೀಡಿದ್ದಾರೆ. ಐ ಹ್ಯಾವ್ ಟೋಲ್ಡ್ ಯು ದಿಸ್ ಈಸ್ HYT ನೆಕ್ಸ್ಟ್ 5 years. ಓಕೆ, ಇದು ಕೊಟ್ಟಂತಹ ದತ್ತಾಂಶಗಳು ನೆಕ್ಸ್ಟ್ 10 ವರ್ಷ ಇಂಪಾರ್ಟೆಂಟು. ನೆಕ್ಸ್ಟು 10 ವರ್ಷ ಇದು ಪರೀಕ್ಷೆಗೆ ಬರುತ್ತೆ. ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ, PC to DC ಎಕ್ಸಾಮ್ಸ್ ಬರುತ್ತೆ. ಸೊ ನಾನು ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಇದು ಯೂನಿಯನ್ ಲಿಸ್ಟಲ್ಲಿ ಬರುತ್ತೆ. ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಇದನ್ನು ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ನಾವು ಈಗ ಜಾತಿ ಗಣತಿ ಮತ್ತು ಜನಗಣತಿಯನ್ನು ಎರಡೂ ಮಾಡ್ತಾ ಇದ್ದೀವಿ. ಫಾರ್ ದಿ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ಡಿಜಿಟಲ್ ಸೆನ್ಸಸ್. ಓಕೆ, ಸೊ ಈ ನಿಟ್ಟಿನಲ್ಲಿ ಈ ಜನಗಣತಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕಪ್ಪ ಅಂದರೆ ಅಪ್ಡೇಟ್ಸ್ ಏನೇ ಇದ್ರೂ ತೆಗೆದುಕೊಳ್ಳಿ. ಇದನ್ನು ಕರೆಂಟ್ ಅಫೇರ್ಸ್ ಆ್ಯಂಗಲಿಂದ ಓದಿ ಅಂತ ಹೇಳ್ತೀನಿ. ದಿಸ್ ಈಸ್ ಎ ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ಓಕೆ, ನೀವು ಈ ಒಂದು ಜನಗಣತಿಯ ಆಧಾರದ ಮೇಲೆ, ದತ್ತಾಂಶಗಳ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ, ತದನಂತರದಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇದಾದ ನಂತರದಲ್ಲಿ IMF ವಿಶ್ವ ಬ್ಯಾಂಕ್ ವಾರ್ಷಿಕ ಸಭೆ 2026. IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಈಸ್ ಎ HYT ಹೈ ಯೀಲ್ಡಿಂಗ್ ಟಾಪಿಕ್. IMF ಅಲ್ಲಿ ಕಂಡು ಬರ್ತಕ್ಕಂತಹ ಸ್ಪೆಷಲ್ ಡ್ರಾಯಿಂಗ್ ರೈಟ್. ಓಕೆ, ಇದು ಫಾರೆಕ್ಸ್ ರಿಸರ್ವ್, ನಮ್ಮ ವಿದೇಶಿ ವಿನಿಮಯದಲ್ಲಿ ಭಾಗವಾಗಿ ಕಂಡುಬರುತ್ತೆ. ವರ್ಲ್ಡ್ ಬ್ಯಾಂಕ್ ಏನು ಮಾಡುತ್ತಪ್ಪ ಅಂತಂದರೆ ಅನೇಕ ಒಂದು ನೀರಾವರಿ, ಕುಡಿಯುವ ನೀರು ಯೋಜನೆಗಳಿಗೆ ಹಣಕಾಸು ಸಹಾಯ ಮಾಡುತ್ತೆ. ಸಾಫ್ಟ್ ಲೋನ್ ಅಟ್ ಲೋ ಇಂಟ್ರೆಸ್ಟ್ ರೇಟಲ್ಲಿ ನಮಗೆ ಸಾಲವನ್ನು ಕೊಡುತ್ತೆ. ಈಗ ನೀವು ಹೇಳಿ, ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡ್ತಕ್ಕಂತಹ ರಿಪೋರ್ಟ್ಸು ಯಾವುವು ಅಂತದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಎಸ್, ನೆಕ್ಸ್ಟ್ ಇದು ಬಂತು HYT. ಇದು HYT. ಓಕೆ, ನಗೋಯಾ ಶಿಷ್ಟಾಚಾರ, ಜೈವಿಕ ಸಂಪನ್ಮೂಲಗಳ ನ್ಯಾಯೋಚಿತ ಹಂಚಿಕೆಗೆ ಸಂಬಂಧಿಸಿದಂತೆ ಅನುಸರಣೆ ಪ್ರಮಾಣ ಪತ್ರಗಳನ್ನು ವಿತರಿಸುವಲ್ಲಿ ಭಾರತವು ವಿಶ್ವದಲ್ಲೇ ಮುಂಚೂಣಿಯಲ್ಲಿದೆ. ಸೊ ನನಗೆ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ 1992 ಸಮಿಟ್ ರಿಯೋ. ಓಕೆ, ಈ ರಿಯೋ ಅರ್ತ್ ಸಮಿಟ್ ಈಸ್ ಎ HYT. ಓಕೆ, ಈಗ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, 1992 ರಿಯೋ ಭೂ ಸಮ್ಮೇಳನದಲ್ಲಿ ಆದಂತಹ ಒಪ್ಪಂದಗಳು, ಶಿಷ್ಟಾಚಾರಗಳು, ತದನಂತರದಲ್ಲಿ ವರದಿಗಳು ಯಾವ ಇದಾವೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಸೊ CBDಯಲ್ಲಿ ನಮಗೇನು ಬರುತ್ತಪ್ಪ ಅಂತಂದರೆ ಕಾರ್ಟಾಜಿನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ, ನಗೋಯಾ ಪ್ರೋಟೋಕಾಲ್ ಆನ್ ಆಕ್ಸೆಸ್ ಆ್ಯಂಡ್ ಬೆನಿಫಿಟ್ ಶೇರಿಂಗ್. ಅಂದರೆ ನಗೋಯಾ ಪ್ರೋಟೋಕಾಲ್ ಏನು ಹೇಳ್ತಪ್ಪ ಅಂದರೆ, ಈಗ ಸಂಡೂರಿಗೆ ಹೋಗೋಣ, ಸಂಡೂರಿನಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಬರುತ್ತೆ. ಆ ಮೆಡಿಸಿನಲ್ ಪ್ಲಾಂಟ್ಸ್ ತೊಗೊಂಡು ನಾನು ಏನು ಮಾಡ್ತೀನಪ್ಪ ಅಂತಂದರೆ, ನಾನು ಮೆಡಿಸಿನ್ಸ್ ಕ್ರಿಯೇಟ್ ಮಾಡಿ ಲಾಭ ತೊಗೊತೀನಿ. ನೀನು ಲಾಭ ತೆಗೆದುಕೊಂಡೆ, ಬಟ್ ಸಂಡೂರಿನ ಸ್ಥಳೀಯ ಜನರಿಗೆ ಏನು ಲಾಭ ಇದೆ? ಆದ್ದರಿಂದ ನಿನಗೆ 100 ರೂಪಾಯಿ ಬಂತಲ್ಲಪ್ಪ, ನೀನು 50 ರೂಪಾಯಿ ತಗೋ, ಸಂಡೂರಿನ ಜನರಿಗೆ 50 ರೂಪಾಯಿ ಕೊಡು. ಬಿಕಾಸ್ ಸಂಡೂರ್ ಪೀಪಲ್ ಆರ್ ಪ್ರೊಟೆಕ್ಟಿಂಗ್ ದೋಸ್ ಮೆಡಿಸಿನಲ್ ಪ್ಲಾಂಟ್ಸ್, ದೇ ಆರ್ ದ ಪಾರ್ಟ್ ಆಫ್ ದಟ್ ಎಕೋಸಿಸ್ಟಮ್. ಓಕೆ, ಸೊ ಇದನ್ನು ಯಾರು ಹೇಳ್ತಾರಪ್ಪ ಅಂದರೆ ನಗೋಯಾ ಶಿಷ್ಟಾಚಾರ, ನಗೋಯಾ ಪ್ರೋಟೋಕಾಲ್. ಸೊ ಕಾರ್ಟಾಜಿನಾ ಪ್ರೋಟೋಕಾಲ್ ಏನು ಹೇಳುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ತದನಂತರದಲ್ಲಿ CBD ಬಗ್ಗೆ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ರಿಯೋ ಅರ್ತ್ ಸಮಿಟ್ ಬಗ್ಗೆ 100% ಕ್ವಶನ್ಸ್ ಬರುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ, ವಿಕಸಿತ ಭಾರತ ರಾಮ್ಜಿ ಬಿಲ್ ಬರುತ್ತೆ ಅಂತ ಹೇಳಿದೆ, ಬಂದಿದೆ ಆಲ್ರೆಡಿ. ಈಗ ಡಿಜಿಟಲ್ ಜನಗಣತಿ ಆಲ್ರೆಡಿ ಬಂದಿದೆ, ಮುಂದೇನೂ ಬರುತ್ತೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಮಾಹಿತಿ ಸೇವೆಗಳ ಪುನರ್ರಚನೆ, ಇದು ಎಕ್ಸಾಮ್ಸ್ಗೆ ಬರಲ್ಲ. ಆರೋಗ್ಯ ನಾವೀನ್ಯತೆ ಹ್ಯಾಕಥಾನ್ ಬರಲ್ಲ. ಸಂಪನ್ ಪ್ಲಾಟ್ಫಾರ್ಮ್ ಇದು ಬರಲ್ಲ. ದಾಖಲೆಯ ಕಲ್ಲಿದ್ದಲು ಉತ್ಪಾದನೆ. ಐ ಹ್ಯಾವ್ ಟೋಲ್ಡ್ ಯು, ಕಲ್ಲಿದ್ದಲು HYT. ನಮಗೆ ಕಲ್ಲಿದ್ದಲು 2 ಹಂತದಲ್ಲಿ ಫಾರ್ಮೇಷನ್ ಆಗುತ್ತೆ. ಒಂದು ಕಾರ್ಬೋನಿಫೆರಸ್, ಮತ್ತೊಂದು ಗೋಂಡ್ವಾನ ಅಂತೇಳಿ. ಕಾರ್ಬೋನಿಫೆರಸ್ ಕಾಲದಲ್ಲಿ ಉಂಟಾದಂತಹ ಕಲ್ಲಿದ್ದಲು ಹೆಚ್ಚು ದಕ್ಷತೆಯನ್ನು ಹೊಂದಿರುತ್ತೆ, ಹೆಚ್ಚು ಕಾರ್ಬನ್ ಕಂಟೆಂಟ್ ಹೊಂದಿರುತ್ತೆ, ಹೆಚ್ಚು ಹೀಟನ್ನು ಬಿಡುಗಡೆ ಮಾಡುತ್ತೆ. ಒಂದು ತದನಂತರದಲ್ಲಿ ಗೋಂಡ್ವಾನದಲ್ಲಿ ಉಂಟಾದಂತಹ ಕೋಲ್ ಇದೆಯಲ್ಲ, ಅದು ಹೆಚ್ಚು ದಕ್ಷತೆಯನ್ನು ಹೊಂದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಕೋಲ್ಗಳನ್ನು ಇಂಪೋರ್ಟ್ ಮಾಡ್ತಾ ಇದ್ವಿ. ಈಗ ನಾನು ಕೇಳ್ತಾ ಇದ್ದೀನಿ, ಯಾಕೆ ನಾವು
ಕೋಕಿಂಗ್ ಕೋಲ್ನ ಹೆಚ್ಚು ಬಳಸಬೇಕಾಗುತ್ತೆ. ಒಂದು, ಯಾಕೆ ನಮ್ಮಲ್ಲಿ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಜಾಸ್ತಿ ಇದ್ದಾವೆ, ಓಕೆ, ಅರ್ಥ ಮಾಡ್ಕೊಳ್ಳಿ. ತದನಂತರದಲ್ಲಿ ಒಂದು ಯಾವುದೇ ಥರ್ಮಲ್ ಪವರ್ ಪ್ಲ್ಯಾಂಟ್ನ ಸ್ಥಾಪನೆ ಮಾಡಬೇಕಂತಂದರೆ ಯಾಕೆ ಸ್ಥಳೀಯರು ಆಪೋಸ್ ಮಾಡ್ತಾರೆ, ಇದೆಲ್ಲ ನೀವು ತುಂಬ ಇಂಡೆಪ್ತಾಗಿ ತಿಳ್ಕೊಬೇಕು. ಒಂದು, ತದನಂತರದಲ್ಲಿ ಕಲ್ಲಿದ್ದಲು ಬಗ್ಗೆ ನೀವೇನು ಮಾಡಬೇಕಪ್ಪ ಅಂದರೆ, ಕೋಲ್ ಇಂಡಿಯಾ ಲಿಮಿಟೆಡ್ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಕೋಲ್ ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಸಂಸ್ಥೆ ಆಗಿದೆ. ಕೋಲ್ ಇಂಡಿಯಾ ಲಿಮಿಟೆಡ್ ಅದು ಮಹಾರತ್ನನ ನವರತ್ನನ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಕೋಲ್ಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಬೇಕು, ಯಾವ ರಾಜ್ಯ, ಒರಿಸ್ಸಾನ, ಛತ್ತೀಸ್ಗಢ, ಜಾರ್ಖಂಡ್, ಇವು ಮೂರೇ ಇರ್ತಾವೆ ಮ್ಯಾಕ್ಸಿಮಮ್. ಓಕೆ, ಕೋಲ್ ರಿಸರ್ವ್ಸ್ ಯಾವ ರಾಜ್ಯದಲ್ಲಿ ಎಷ್ಟಿದೆ, ಕೋಲ್ ಪ್ರೊಡಕ್ಷನ್ ಯಾವ ರಾಜ್ಯದಲ್ಲಿ ಇದು ಜಾಸ್ತಿ ಇದೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಕೋಲು ಮೈನರ್ ಇದು ಯಾರು ಕಂಟ್ರೋಲ್ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಂಟ್ರೋಲ್ ಬರುತ್ತೆ, ಸ್ಟೇಟ್ ಗೌರ್ಮೆಂಟಲ್ಲಿ ಕಂಟ್ರೋಲ್ ಬರುತ್ತೆ. ತುಂಬ ಇನ್ಡೆಪ್ತಾಗಿ ಇನ್ಫಾರ್ಮೇಷನ್ ತಿಳ್ಕೊಬೇಕು. ಸೊ ಕೋಲಲ್ಲಿ ಸಲ್ಫರ್ ಇದ್ದರೆ ಒಳ್ಳೆಯದ ಕೆಟ್ಟದ್ದ? ಸೊ ಈ ಅಂಶಗಳನ್ನು ನೀವು ತುಂಬ ಅನಲೈಸ್ ಮಾಡಬೇಕು, ನೋಡಿ, ಸರ್ಚ್ ಮಾಡಬೇಕು, ಜ್ಞಾನಕ್ಕಾಗಿ ಹುಡುಕಾಟ ಇರಬೇಕು. ಅವಾಗೇನಾಗುತ್ತೆ, ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ಈಶಾನ್ಯ ಭಾರತದ ಸಂಪರ್ಕ ಕ್ರಾಂತಿ ಬೇಡ. ಓಕೆ, ನಾನು ಹೇಳಿದ್ದೀನಿ ರಾಷ್ಟ್ರೀಯ ಜಲಮಾರ್ಗಗಳು ಎಕ್ಸಾಮ್ಸಿಗೆ ಇಂಪಾರ್ಟೆಂಟು. ಸರ್, ರಾಷ್ಟ್ರೀಯ ಜಲಮಾರ್ಗಗಳು 1ರಿಂದ 100 ಇದ್ದಾವೆ, ನೆನ್ಪಿಟ್ಕೊಳ್ಳೋಕ್ಕಾಗುತ್ತಾ? ಸಾಧ್ಯವಿಲ್ಲ. ಸೊ ಇದಕ್ಕೆ ಪರಿಹಾರ ಏನು? ಫಸ್ಟ್ PYQಸಲ್ಲಿ ಯಾವ್ದು ಬಂದಿದ್ದಾವೆ, ಕರೆಂಟ್ ಅಫೇರ್ಸಲ್ಲಿ ಏನಿದೆ. ಈಗ ಬಜೆಟಲ್ಲಿ ಕೆಲವೊಂದು ರಾಷ್ಟ್ರೀಯ ಜಲಮಾರ್ಗಗಳಿಗೆ ವಿ ಆರ್ ಗೋಯಿಂಗ್ ಟು ಗಿವ್ ಎ ಬಡ್ಜೆಟ್ರಿ ಸಪೋರ್ಟ್. ಸೊ ಅವು ಯಾವಿದಾವೆ ಅನ್ನೋದನ್ನು ನೋಡ್ಕೊಳ್ಳಿ. ತದನಂತರದಲ್ಲಿ CSIR ಆಡಳಿತ ಮೈಲುಗಲ್ಲು ಬೇಡ. ಭಾರತ ರಷ್ಯಾ ಆರ್ಕಿಟಿಕ್ ಪಾಲುದಾರಿಕೆ. ಸರ್, ಆರ್ಕಿಟಿಕ್ ಕೌನ್ಸಿಲ್ ಅಂತ ಬರುತ್ತೆ, ಇದು ಎಕ್ಸಾಮ್ಸ್ಗೆ HYT ಆರ್ಕಿಟಿಕ್ ಕೌನ್ಸಿಲಲ್ಲಿ. ಸೊ ನಾವು ಆರ್ಕಿಟಿಕ್ ಕೌನ್ಸಿಲ್ನ ಎಕ್ಸಾಮ್ ಆ್ಯಂಗಲಿಂದ ಓದಬೇಕಾಗುತ್ತೆ. 2024-29 ಅವಧಿಯ ಆರ್ಕಿಟಿಕ್ ಪಾಲುದಾರಿಕೆಯನ್ನು ಬಲಪಡಿಸಲು ಭಾರತ ರಷ್ಯಾ ನಿರ್ಧರಿಸಿವೆ. ಆರ್ಕಿಟಿಕ್ ಪ್ರದೇಶದಲ್ಲಿ ಧ್ರುವೀಕೃತ ನೈಸರ್ಗಿಕ ಅನಿಲ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಯೋಜನೆಗಳು ಮತ್ತು ದೀರ್ಘಾವಧಿ ಅನಿಲ ಪೂರೈಕೆ ಮೇಲೆ ಭಾರತ ಗಮನ ಹರಿಸುತ್ತದೆ. ಇದು ಇಂಧನ ಭದ್ರತೆ. ವರ್ಡ್ ನೋಡಿ, ನೀವು ಯಾವಾಗಲೂ ಯು ಶುಡ್ ಸ್ಪೀಕ್ ಆಲ್ವೇಸ್ ಟೆಕ್ನಿಕಲ್ ಇನ್ ನೇಚರ್. ಓಕೆ, ಯು ಶುಡ್ ಆಲ್ವೇಸ್ ಸ್ಪೀಕ್ ಇನ್ ಟೆಕ್ನಿಕಲ್. ನೋಡಿ, ಇಂಧನ ಭದ್ರತೆ, ಆಹಾರ ಭದ್ರತೆ, ಅರ್ಥ ಮಾಡ್ಕೊಳ್ಳಿ. ಇಂಧನ ಭದ್ರತೆ, ಆಹಾರ ಭದ್ರತೆ ಅನ್ನೋ ವರ್ಡನ್ನು ನೀವು ಯೂಸ್ ಮಾಡಬೇಕು. ನೀವು ಸುಮ್ಮನೆ ನಾರ್ಮಲಾಗಿ ಮಾತಾಡ್ಕೊಂತಂದ್ರೆ ನಿಮಗೆ ನಾರ್ಮಲಾಗಿ ಮಾರ್ಕ್ಸ್ ಬರುತ್ತೆ. ನೀವು PSI essay ಆದರೂ ಬರೀರಿ, KS essay ಆದರೂ ಬರೀರಿ. essay ಬಗ್ಗೆ ಒಂದು ಕ್ಲಾಸ್ ತೊಗೊಳ್ತೀನಿ. ಓಕೆ, ತದನಂತರದಲ್ಲಿ ಸಹರಾನ್ಪುರ್ PTC ಪ್ಲಾಟಿನಮ್ ಜುಬ್ಲಿ. ಓಕೆ, ಇದು ಬೇಡ. ಲಖ್ಪತಿ ಬಿಟಿಯಾ ಯೋಜನೆ, ಇದು ದೆಹಲಿಯವ್ರದ್ದು, ಬೇಡ. ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಅಮರಾವತಿ ಆಗಿನ ಕಾಲದ ಬುದ್ಧಿಸ್ಟ್ ಸೆಂಟರ್. ಅಮರಾವತಿ ಆರ್ಕಿಟೆಕ್ಚರ್ ಎಕ್ಸಾಮ್ಸಿಗೆ ಬರುತ್ತೆ ನೋಡಿ. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರಲ್ಲಿ ಗಾಂಧಾರ, ಮಥುರಾ ಮತ್ತು ಅಮರಾವತಿ. ಅಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, ಯಾವ ಶೈಲಿಯನ್ನು ಬಳಸ್ತಾರೆ, ಯಾವ ಶಿಲೆಗಳನ್ನು ಬಳಸ್ತಾರೆ, ಯಾವ ತತ್ವವನ್ನು ಅದು ಹೇಳುತ್ತೆ ಅಂತಕ್ಕಂಥದ್ದು ಎಕ್ಸಾಮ್ಸಿಗೆ ಬರುತ್ತೆ. ಸೊ ನಮಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈ ಅಮರಾವತಿ ಇದೆಯಲ್ಲ, ಈ ಅಮರಾವತಿಯಲ್ಲಿ ನಾಗಾರ್ಜುನ ಅಂತ ಒಬ್ಬ ಬುದ್ಧಿಸ್ಟ್ ಸೇಂಟ್ ಬರ್ತಾರೆ. ಅವರು ಮಾಧ್ಯಮಿಕ ಪಂಥವನ್ನು ಸೃಷ್ಟಿಸ್ತಾರೆ ಅಥವಾ ಆರಂಭಿಸ್ತಾರೆ. ಈಗ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ, ಮಾಧ್ಯಮಿಕ ಪಂಥ ಅಂದರೆ ಏನು? ಮಾಧ್ಯಮಿಕ ಪಂಥ ಜೈನಿಸಮಲ್ಲಿ ಇಲ್ಲ. ಸೊ ಜೈನಿಸಮಲ್ಲಿ ಯಾವ ತತ್ವ ಇದೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಬೇಡ. ಅಶ್ವಿನಿ ಬಿಡೆ, ಬೃಹನ್ ಮುಂಬೈ ಅಂದರೆ ನಮಗೆ ಆ ಒಂದು ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಮೊದಲ ಮಹಿಳಾ ಕಮಿಷನರ್. ನಾನು ಹ್ಯಾವ್ ಟೋಲ್ಡ್ ಯು ಎನ್ ನಂಬರ್ ಆಫ್ ಟೈಮ್ಸ್, ಮಹಿಳೆ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್ಸ್. ಯಾಕೆಂದರೆ ಮಹಿಳೆ ದುರ್ಬಲ ವರ್ಗಕ್ಕೆ ಸೇರಿದವರು. ಸೊ ಕ್ವಶನ್ ಪೇಪರ್ ಸೆಟ್ ಮಾಡೋರ ಮೈಂಡಲ್ಲಿ ಯಾರಾದರೂ ಫಸ್ಟ್ ಬಂದರೆ ಯು ಹ್ಯಾವ್ ಟು ಟೇಕ್ ಕೇರ್. ಸೊ ಇದು HYT, ಇದು ಹೈ ಯೀಲ್ಡಿಂಗ್ ಟಾಪಿಕ್. ಜಸ್ಟ್ ಒನ್ ಲೈನರ್ ಇನ್ಫಾರ್ಮೇಷನ್, ಡೋಂಟ್ ಡು PhD. ಓಕೆ, ಉತ್ಪಾದನಾ PMI ಇಳಿಕೆ ಬೇಡ. GST ಸಂಗ್ರಹ, ನಾವು ಕನ್ಸಿಸ್ಟೆಂಟಾಗಿ GST ಸಂಗ್ರಹವನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ರಕ್ಷಣಾ ರಫ್ತು ದಾಖಲೆ, ಸೊ ನಾವು ಡಿಫೆನ್ಸ್ ಎಕ್ಸ್ಪೋರ್ಟ್ಸಲ್ಲಿ ನಾವು ದಾಖಲೆಯಾಗಿ ಇದು ಮಾಡ್ತಾ ಇದ್ದೀವಿ. UPI ಹೊಸ ದಾಖಲೆ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸಲ್ಲಿ. ಇದಕ್ಕೆ ಹೇಗೆ ಓದಬೇಕಪ್ಪ ಅಂದರೆ, UPIನ ಬೇಸಿಕ್ ಅಂಶಗಳನ್ನು ಓದ್ಕೋಬೇಕು. ತದನಂತರದಲ್ಲಿ UPI ವ್ಯಾಪ್ತಿಗೆ ಬರ್ತಕ್ಕಂಥ ಹೊಸ ರಾಷ್ಟ್ರಗಳು ಬರ್ತಿದ್ದಾವಲ್ಲ, ಅವನು ಅಂದರೆ ಕಣ್ಣಾಡಿಸ್ಬೇಕು. ಹೊಸ ರಾಷ್ಟ್ರ ಬಂದಾಗ ಅದು ಎಕ್ಸಾಮ್ಸ್ಗೆ HYT. ಜವಳಿ ಕ್ಷೇತ್ರಕ್ಕೆ ಬೆಂಬಲ ಬೇಡ. ನಾಸಾದ ಆರ್ಟೆಮಿಸ್ 2, ಇದು 100% ಎಕ್ಸಾಮ್ಸಿಗೆ ಬರುತ್ತೆ. ಓಕೆ, ಆರ್ಟೆಮಿಸ್ 2 ಏನಪ್ಪ ಅಂತಂದರೆ ಚಂದ್ರನನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಮಾನವರನ್ನು ಹೊತ್ಕೊಂಡು ಹೋಗಿರ್ತಕ್ಕಂಥದ್ದು. ಆರ್ಟೆಮಿಸ್ 2 ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ನಾಸಾ ಈಸ್ ಎ HYT, ಹೈ ಯೀಲ್ಡಿಂಗ್ ಟಾಪಿಕ್ಕು.
ಚೆಸ್ ಪ್ರತಿಭೆ ಬೋಧನಾ ಶಿವನಂದನ್ ಬೇಡ, ಇದು ಬೇಡ. ಇಲ್ಲಿಗೆ ನಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸ್ ಮುಕ್ತಾಯವಾಯಿತು. ಮತ್ತೊಮ್ಮೆ ನಾವು ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.